ಚಿಕ್ಕಮಗಳೂರು ಜಿಲ್ಲೆ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋದ್ವಿ. ಹೋಗ್ಬೇಕಾದ್ರೆ ಫಸ್ಟು ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದಿಂದ ಮುಳ್ಳಯ್ಯನಗಿರಿ ಬೆಟ್ಟದ ಹೋಯ್ತು. ಹೋಗ್ಬೇಕಾದ್ರೆ ಪುಣ್ಯಾತ್ಮ ಜೀಪವನ್ನು 20 ರೂಪಾಯಿ ತಗೊತಾರೆ. ಬಟ್ 3 ಕಿಲೋಮೀಟ್ರಿಗೆ ಒಬ್ಬೊಬ್ಬರಿಗೆ ಕ್ರಾಸ್ ಮಾಡೋಕ್ಕೆ. ಆದರೆ ಹೋಗ್ಬೇಕಾದ್ರೆ ಅಂಥ ಟರ್ನಲ್ಲಿ ಎಂಥ ಸ್ಪೀಡಲ್ಲಿ ಓಡಿಸ್ತಾನೆ ಅಂದರೆ ಪುಣ್ಯಾತ್ಮ ನಮಗೆ ಎದೆ ಚೆಲ್ಲ ಅನ್ಸ್ಬಿಟ್ಟು ಅಷ್ಟು ಸ್ಪೀಡಾಗಿ ಓಡಿಸ್ತಾನೆ. ಈ ಬಾಡಿ ಆ ಕಡೆ ಈ ಕಡೆ ಶೇಕಾಗಿ ಮೈಕೈಯೆಲ್ಲ ನಾವು ಬಂದ್ಬಿಡ್ತು ಬರೀ ಒಂದು 3 ಕಿಲೋಮೀಟ್ರಿಗೆ. ಅಷ್ಟು ಸ್ಪೀಡಾಗಿ ಓಡಿಸ್ತಾನೆ ಅಂಥ ಸಣ್ಣ ಕಿರಿದಾದ ರೋಡಲ್ಲಿ. ಇನ್ನೆಷ್ಟು ಅವರಿಗೆ ಒಂದು ಇದು ಇರಬೇಕು ಹೇಳಿ, ಒಂದು ಅಭ್ಯಾಸ ಆಗಿರಬೇಕು ಅಂಥ ರೋಡಲ್ಲಿ ಓಡಿಸಿ ತುಂಬ ಚೆನ್ನಾಗಿ ಓಡಿಸ್ತಾರೆ ಗಾಡಿ ಮಾತ್ರ. ಅದೇ ಸೈಡಲ್ಲಿ ಹೋಗ್ಬೇಕಾದ್ರೆ ವ್ಯೂಸು ಅದೇ ಥರ ಚೆನ್ನಾಗಿತ್ತು. ಒಂದು ಸೈಡ್ ಪಾತಾಳ, ಒಂದು ಸೈಡ್ ಬೆಟ್ಟ, ಒಂದು ಸೈಡು ಸ್ವಲ್ಪ ಜರಿ ಥರ ನೀರು ಇರ್ತಿತ್ತು ಬೇರೆ. ತುಂಬ ಚೆನ್ನಾಗಿತ್ತು. ಒಂದು ಬಸ್ಸು ಹೋಗೋಷ್ಟು ಜಾಗ ಇರುತ್ತಷ್ಟೇ. ಬಸ್ ಏನೋ ಬಂತು ಅಂದ್ರೆ ಆಗೋದಿಲ್ಲ ಅಲ್ಲಿಗೆ ಹೋಗೋಕ್ಕೆ. ಬಟ್ ಬಸ್ಸೆಲ್ಲ ಬಿಡೋದಿಲ್ಲ, ಬಸ್ಸು ಟೆಂಪೋ ಎಲ್ಲ ಬಿಡೋದಿಲ್ಲ, ಬರೀ ಜೀಪ್ಗಳಿದಾವೆ ಅಲ್ಲಿಗೆ ಹೋಗೋಕ್ಕೆ. ಜೀಪಲ್ಲಿ 20 ರೂಪಾಯಿ ಕೊಟ್ಟು ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಿಂದ ಮುಳ್ಳಯ್ಯನಗಿರಿ ದೇವಸ್ಥಾನದವರೆಗೂ ಹೋಗಬೇಕು. ಏನೊಂದು 10 ನಿಮಿಷ ತಗೊಂತಾನೆ 3 ಕಿಲೋಮೀಟ್ರ್ ಹೋಗೋಕ್ಕೆ. ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿದೆ ಅಂತಂದರೆ ಮುಳ್ಳಯ್ಯನಗಿರಿ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ನೀರು ತಗೊಂಡು ಹೋಗ್ಬಿಡು. ನೀರು ತಗೊಂಡು ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಹೋದರೆ ಅಲ್ಲಿ ಯಾರು ಎಸೆಯಕ್ಕೆ ಹೋಗ್ಬೇಡಿ, ಆಮೇಲೆ ಹೆಸರೇ ಆಮೇಲೆ ಬರೀತಾರೆ. ಅಲ್ಲೇ ಬಾಟ್ಲಲ್ಲಿ ಹಾಕ್ಕೊತಾರೆ, ಗಾಡಿ ಮಾತಲ್ಲಿ 30 ರೂಪಾಯಿ ತಗೋತಾರೆ ಪ್ಲೇಟಿಗೆ. ಬಟ್ ಅಲ್ಲಿ ತಗೊಳಕ್ಕೆ ಹೋಗ್ಬೇಡಿ, ಅಷ್ಟು ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ. ಆಮೇಲೆ ಹೆವಿ ರೇಟ್ ಮಾತ್ರ, ಏನೇ ತಗೊಂಡು ಹೆವಿ ರೇಟ್. ಒಂದು ಮಾವಿನಕಾಯಿಗೆ 150 ರೂಪಾಯಿ ರೇಟ್. ಒಂದು ಮಾವಿನಕಾಯಿ ಇಷ್ಟು ರೇಟ್ ಇರುತ್ತೆ. 4 ಪೀಸ್ ಹೆಚ್ಚಿಟ್ಟಿರ್ತಾರೆ ಬಾಕ್ಸ್ ಲೋಟದಲ್ಲಿ, ಅದಕ್ಕೆ 50 ರೂಪಾಯಿ ಇರುತ್ತೆ. ಆ ವಿಡಿಯೋನ ಮುಂದಿನ ಟೈಮ್ ಮಾಡ್ತೀನಿ ನಾನು. ಎಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಲಾಸ್ಟಲ್ಲಿ ವ್ಯೂ ಬರ್ತಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಿರ್ತಾರೆ ಬರ್ತಾಯಿರ್ತಾರೆ ಅಂದರೆ ಕಾಣಿಸ್ತಾ ಇರ್ಬೋದು ನಿಮಗೆ ವಿಡಿಯೋದಲ್ಲಿ. ಚೆನ್ನಾಗಿದೆ ನೋಡಿ, ವ್ಯೂ ನೋಡಿ.